ಪ್ರೈಸ್ ದ ಲಾರ್ಡ್ ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ಬಿಗ್ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಆ್ಯನ್ ಈವನ್ ಬಿಗ್ಗರ್ ಗಾಡ್. ಹೌದು ಪ್ರಿಯರಾದ ದೇವ ಮಕ್ಕಳೇ, ಆ ದೊಡ್ಡ ನಿರೀಕ್ಷೆ ಇದೆ, ಆದರೆ ಅದಕ್ಕಿಂತ ದೊಡ್ಡ ದೇವರು ನಮ್ಮ ಬಳಿಯಲ್ಲಿದ್ದಾನೆ. ಪ್ರಿಯರಾದ ದೇವ ಮಕ್ಕಳೇ, ಈ ದಿನವನ್ನು ಕೂಡ ನೋಡುವುದಾದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನಾವು 2026ನೇ ವರ್ಷದ 6 ತಿಂಗಳನ್ನು, ಅಂದರೆ 50% ಅರ್ಧ ವರ್ಷವನ್ನು ಹಾದು ಬಂದು ಈ 7ನೇ ತಿಂಗಳಿನ, ಅಂದರೆ ಜುಲೈ ತಿಂಗಳಿನ ಮೊದಲನೇ ದಿನವನ್ನು ಕಾಣುವಂತೆ ಆತನು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ, ಪ್ರಿಯರಾದ ದೇವ ಮಕ್ಕಳೇ, ಈ ದಿನವನ್ನು ಕೂಡ ನಾವು ನೋಡುವುದಾದರೆ ಈ ತಿಂಗಳು ವಿಶೇಷವಾಗಿ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ, ನಾವು ಎಲ್ಲ ಕಡೆ ಕೇಳುವ ಹಾಗೆ ಅಥವಾ ಆ ಜನರ ಒಂದು ಸಂಕಷ್ಟ ಏನೆಂಬುದಾಗಿ ನೋಡುವುದಾದರೆ ಮಳೆ ಇಲ್ಲ, ಬೆಳೆ ಇಲ್ಲ ಎಂಬುದಾಗಿ. ಆ ಮಳೆ ಇಲ್ಲದೆ ನಮ್ಮ ಈ ವಾತಾವರಣವು ಕೂಡ ನಮಗೆ ಅನುಕೂಲಕರವಾದ ರೀತಿಯಲ್ಲಿ ಇಲ್ಲ ಎಂಬುದಾಗಿ ಅನೇಕರು ಕೊರಗುತ್ತಿರುವುದನ್ನು ನಾವು ನೋಡಬಹುದು. ಆದರೆ ಪ್ರಿಯರಾದ ದೇವ ಮಕ್ಕಳೇ, ನಮ್ಮ ನಿರೀಕ್ಷೆ ಮಳೆಯ ಮೇಲಿದೆ. ಆದರೆ ಅಂಥ ಮಳೆಗೆ ಎಂಬ ದೊಡ್ಡ ನಿರೀಕ್ಷೆಗಿಂತ ಅಸಾಧ್ಯವಾದುದನ್ನು ಸಾಧ್ಯವನ್ನಾಗಿ ಮಾಡಿಸುವ ದೊಡ್ಡ ಸರ್ವಶಕ್ತನಾದ ಯೇಸು ಕ್ರಿಸ್ತನು ನಮ್ಮ ಜೊತೆಯಲ್ಲಿದ್ದಾನೆ. ಅದಕ್ಕಾಗಿ ಈ ತಿಂಗಳು, ಅಂದರೆ ಜುಲೈ ತಿಂಗಳಿಗಾಗಿ ಆತನು ಒಂದು ವಿಶೇಷ ವಾಗ್ದಾನವನ್ನು ನೀಡುತ್ತಿದ್ದಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ಹೌದು ಪ್ರಿಯರಾದ ದೇವ ಮಕ್ಕಳೇ, ನಮ್ಮ ನಿರೀಕ್ಷೆ ಎಷ್ಟೋ ದೊಡ್ಡದಾಗಿರಬಹುದು, ಆದರೆ ದೇವರ ಮಹಿಮೆ ಅದಕ್ಕಿಂತ ದೊಡ್ಡದು ಎಂಬುದಾಗಿ ನಾವು ಈಗಾಗಲೇ ನಮ್ಮ ಜೀವಿತದ ಅನೇಕ ವಿಷಯಗಳಲ್ಲಿ ಸಾಕ್ಷಿಯಾಗಿ ಅನುಭವದಿಂದ ನಾವು ಅದನ್ನು ಸವಿದು ನೋಡಿದ್ದೇವೆ. ಈ ತಿಂಗಳಲ್ಲೂ ಕೂಡ, ಅಂದರೆ ವಿಶೇಷವಾಗಿ ಈ ವರ್ಷಕ್ಕಾಗಿ ದೇವರು, ಈ ಉಳಿದ 6 ತಿಂಗಳಿಗಾಗಿ ದೇವರು ಇನ್ನೂ ಅನೇಕ ಅದ್ಭುತಗಳನ್ನು, ಅತಿಶಯಗಳು, ನಮ್ಮ ನಿರೀಕ್ಷೆಗೂ ಊಹೆಗೂ ಮೀರಿದ ಅತಿಶಯವಾದ ಕಾರ್ಯವನ್ನು ಮಾಡಿ ನಮ್ಮನ್ನು ಆಶೀರ್ವದಿಸಿ ನಡೆಸುವವನಾಗಿದ್ದಾನೆ. ಪ್ರಾರ್ಥನೆಯ ಮುಖಾಂತರ, ನಂಬಿಕೆಯ ಮುಖಾಂತರ ಅದನ್ನು ಹೊಂದಿಕೊಳ್ಳೋಣ. ದೇವರು ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.